ಒನ್ ಸ್ಟೆಪ್ ಬಿಯಾಂಡ್ ಲಿಮಿಟ್ ಆರ್ಗನೈಸೇಷನ್ದಿಂದ ನಡೀತಾ ಇರುವಂತಹ 66 ದಿನದ ಚಾಲೆಂಜ್ನ 58ನೇ ದಿನಕ್ಕೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಚಾಲೆಂಜ್ ಏನಂತೀರಾ? 4 ದಿಕ್ಕುಗಳಲ್ಲಿ ನಡೆಯೋದು. ಸೊ ಫಸ್ಟಿಗೆ ಸ್ಟ್ರೈಟ್ ಹೀಗೆ, ನಂತರ ಈ ಸೈಡ್, ನಂತರ ಈ ಸೈಡ್, ನಂತರ ಬ್ಯಾಕ್ ಸೈಡ್, ರೈಟ್ ಲೆಫ್ಟ್ ಫಾರ್ವರ್ಡ್ ಬ್ಯಾಕ್ವರ್ಡ್ ಹೀಗೆ ವಾಕ್ ಮಾಡೋದು. ಅಲ್ಲೊಂದು ರೋ ಹೋಗಿ ಬರೋದು, ಈ ಕಡೆ ಒಮ್ಮೆ ಹೋಗಿ ಬರೋದು, ಮುಂದ್ಗಡೆ ಹಿಂದ್ಗಡೆ ಒಮ್ಮೆ ಹೋಗಿ ಬರೋದು. ಈ ಥರ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಗೆಲ್ರಿಗೂ ಬ್ಯಾಕ್ವರ್ಡ್ ವಾಕ್ ಬಗ್ಗೆ ಹೇಳಲಾಗಿದೆ, ಸ್ಕೈ ವಾಕ್ ಬಗ್ಗೆ ಹೇಳಲಾಗಿದೆ. ಅದ್ರಂಗೆ ಈ 4 ದಿಕ್ಕುಗಳಲ್ಲಿ ನಡೆಯೋದ್ರಿಂದ ನಮ್ಮ ಫಿಸಿಕಲ್ ಮೆಂಟಲ್ ಫಿಟ್ನೆಸ್ ಅಂತೂ ಬಹಳ ಚೆನ್ನಾಗಿ ಆಗುತ್ತೆ, ಸ್ಥಿರತೆ ಬರುತ್ತದೆ. ಆ್ಯಂಡ್ ನಾವು ಜೀವನದಲ್ಲಿ ಶಿಫ್ಟ್ ಆಗಬೇಕಂದ್ರೆ ಏನು ತೊಂದರೆಗಳಾಗುತ್ತೆ, ಅಂದರೆ ಚೇಂಜಸ್ ಆದಾಗ ಏನು ತೊಂದರೆಗಳಾಗುತ್ತೆ ಅದು ಕಡಿಮೆ ಆಗುತ್ತೆ. ಫ್ಲೆಕ್ಸಿಬಿಲಿಟಿ ನಮ್ಮಲ್ಲಿ ಜಾಸ್ತಿ ಬರುತ್ತೆ. ಇದರ ಜೊತೆ ದಿಕ್ಕುಗಳಿಗೆ, ಪ್ರತಿಯೊಂದು ದಿಕ್ಕಿಗೂ ಅದರದೇ ಆದಂತಹ ಒಂದು ಬೆನಿಫಿಟ್ ಇದೆ. ಫಾರ್ ಎಕ್ಸಾಂಪಲ್, ಪೂರ್ವ ದಿಕ್ಕು ಸೂರ್ಯೋದಯದ ದಿಕ್ಕು, ಯಾವುದನ್ನೇ ಆರಂಭ ಮಾಡಬೇಕಂದ್ರೆ ಅದೇ ದಿಕ್ಕಿನಿಂದ ಆರಂಭ ಮಾಡ್ತೀವಿ. ಪಶ್ಚಿಮ ಸೂರ್ಯ ಮುಳುಗುವ ದಿಕ್ಕು, ಆ ದಿಕ್ಕಿನಲ್ಲಿ ರೆಟ್ರೋಸ್ಪೆಕ್ಟ್ ಮಾಡ್ತೀವಿ, ಏನೇನಾಯಿತು ಆತ್ಮಾವಲೋಕನ ಮಾಡ್ಕೊಳ್ತೀವಿ. ಮತ್ತು ಅದ್ರ ಜೊತೆ ಉತ್ತರ ದಕ್ಷಿಣ, ಉತ್ತರ ಸಮೃದ್ಧಿಯ ದಿಕ್ಕು, ದಕ್ಷಿಣ ಸ್ಥಿರತೆಯ ದಿಕ್ಕು, ಹೀಗೆ ಎಲ್ಲ ಡೈರೆಕ್ಷನ್ನಲ್ಲಿ ವಾಕ್ ಮಾಡೋದ್ರಿಂದ ಅವರಿಗೆ ಪ್ರೇ ಮಾಡ್ದಂಗೂ ಆಗುತ್ತೆ, ಆ ಶಕ್ತಿ ನಿಮ್ಮೊಳಗೆ ಬಂದ ಹಾಗೂ ಆಗುತ್ತೆ. ಸೊ ಟ್ರೈ ಮಾಡೋಣ. 1 ನಿಮಿಷ ಟೈಮ್ ತಗೊಳ್ಳೋಣ. ನಾವೇನು ಅದಕ್ಕೆ ಬಹಳಷ್ಟು ಸಮಯ ತೆಗೆದುಕೊಳ್ಳೋದು ಬೇಡ. 1 ನಿಮಿಷ ಸಮಯ ತೆಗೆದುಕೊಂಡು ನೋಡೋಣ. ಸ್ವಲ್ಪ 15 ಸೆಕೆಂಡ್ಸ್ ಆ ಕಡೆ ಈ ಕಡೆ, ರೈಟ್ ಲೆಫ್ಟ್ ಫಾರ್ವರ್ಡ್ ಬ್ಯಾಕ್ವರ್ಡ್ ವಾಕ್ ಮಾಡಿ 1 ಮಿನಿಟ್ನಲ್ಲಿ ಕಂಪ್ಲೀಟ್ ಮಾಡಲಿಕ್ಕಾಗತ್ತಾ? ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಟಿಲ್ ದ್ಯಾಟ್, ಟೇಕ್ ಕೇರ್, ಗುಡ್ ಬೈ.